ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗಿ ಬಿದ್ರಾ ಅನ್ನುವಂತಹ ಪ್ರಶ್ನೆ ಇದೆ. ಡಿಕೆ ಸಂಪುಟ ಸೇರುವಂತಹ ಆಸೆಯನ್ನ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಚ್ಚಿಟ್ಟಿದ್ದಾರೆ. ಸಂಪುಟದಲ್ಲಿ ಲಕ್ಷ್ಮಿಗೆ ಮಂತ್ರಿ ಯೋಗ ಸಿಗುತ್ತಾ, ಮಂತ್ರಿ ಆಗ್ತಾರಾ, ಅವರ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಈಗ ನೋಡಿ, ಡಿಕೆ ಸಂಪುಟ ಸೇರುವಂತಹ ಆಸೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ವ್ಯಕ್ತಪಡಿಸಿದ್ದಾರೆ. ಸಂಪುಟದಲ್ಲಿ ಲಕ್ಷ್ಮಿಗೆ ಮಂತ್ರಿ ಆಗುವಂತಹ ಯೋಗ ಸಿಗುತ್ತಾ, ಮಂತ್ರಿ ಆಗ್ತಾರಾ ಡಿಕೆ ಕ್ಯಾಬಿನೆಟ್ ನಲ್ಲಿ ಅನ್ನುವಂತಹ ಪ್ರಶ್ನೆಗಳಿದೆ. ಮಹಿಳಾ ಕೋಟದ ಅಡಿಯಲ್ಲಿ ಮಂತ್ರಿ ಆಗ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್? ಹೈಕಮಾಂಡ್ನತ್ತ ಬೆರಳು ತೋರಿಸಿದ್ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂತಹ ಪ್ರಶ್ನೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನವನ್ನ ನೀಡ್ತಾರಾ ಡಿಕೆ ಶಿವಕುಮಾರ್? ಬೆಳಗಾವಿಗೆ ಮತ್ತೊಂದು ಮಂತ್ರಿಗಿರಿ ಸಿಗುತ್ತಾ? ಹಾಗಾದ್ರೆ ಮತ್ತೊಮ್ಮೆ ಸಚಿವೆ ಆಗ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ? ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಆಗಿದ್ರು. ಈಗ ಡಿಕೆ ಕ್ಯಾಬಿನೆಟ್ಗೆ ಸೇರಲು ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಮಹಿಳಾ ಕೋಟದ ಅಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆ ಸಂಪುಟವನ್ನು ಸೇರ್ಪಡೆ ಆಗ್ತಾರಾ? ಮಹಿಳಾ ಕೋಟದ ಅಡಿಯಲ್ಲಿ ಅವರಿಗೆ ಅವಕಾಶ ಸಿಗುತ್ತಾ ಸಂಪುಟದಲ್ಲಿ? ಡಿಕೆ ಶಿವಕುಮಾರ್ ಬಣದಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಗುರುತಿಸ್ಕೊಂಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆಯಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಡಿಕೆ ಕ್ಯಾಬಿನೆಟ್ಗೆ ಸೇರಿಸಲು ಅನ್ನುವಂಥ ಪ್ರಶ್ನೆಗಳಿದೆ. ಅಂದರೆ ಅವರ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಸಚಿವ ಆಕಾಂಕ್ಷಿ ಆಗಿದ್ದೀನಿ, ನನಗೆ ಸೇರುವಂತಹ ಆಸೆ ಇದೆ ಅಂತ ಹೇಳಿ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ, ವ್ಯಕ್ತಪಡಿಸ್ಕೊಂಡಿದ್ದಾರೆ. ಅದನ್ನು ನಾನು ಕೂಡ ಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಡಿಕೆ ಸಂಪುಟಕ್ಕೆ ಬರುವಂತಹ ಆಸೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಅಂದರೆ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಮಂತ್ರಿಗಿರಿ ಕೈತಪ್ಪಲು ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಪ್ರಾದೇಶಿಕವಾರು ಜಾತಿವಾರು ಅನುಭವದ ಮೇಲೆ ಅವಕಾಶವನ್ನ ನೀಡಿ, ಸಂಪುಟದಲ್ಲಿ ಚಾನ್ಸ್ ಕೊಡುವಂತೆ ನಾನು ಯಾರಲ್ಲೂ ಕೂಡ ಕೇಳಿಲ್ಲ, ಅವರಿಗೆ ಕೊಡಿ ಇವರಿಗೆ ಕೊಡಿ ಅಂತ ನಾನು ಕೇಳಲ್ಲ, ಮೊದಲು ಮಹಿಳೆಯರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಿ, ಅವಕಾಶ ಕೊಟ್ರೆ ಮತ್ತೆ ಮಂತ್ರಿಯಾಗಿ ಕೆಲಸವನ್ನ ಮಾಡ್ತೇನೆ ನಾನು, ಮಹಿಳೆಯರು ಇಲ್ಲದಂತಹ ಸಂಪುಟ ಎಂದಿಗೂ ಅಪೂರ್ಣ. ಬೆಳಗಾವಿಯಲ್ಲಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಡಿಮ್ಯಾಂಡ್ ಮಾಡಿದ್ದಾರೆ. ಅವಕಾಶ ಕೊಟ್ರೆ ನಾನು ಮತ್ತೆ ಮಂತ್ರಿ ಆಗ್ತೀನಿ, ಸಚಿವ ಸಂಪುಟ ಪೂರ್ತಿ ಆಗ್ಬೇಕಂದ್ರೆ ಅಲ್ಲಿ ಮಹಿಳಾ ಸಚಿವರು ಇರಬೇಕು, ಇಲ್ಲಾಂದ್ರೆ ಅದು ಅಪೂರ್ಣ ಆಗುತ್ತೆ ಅಂತ ತಿಳಿಸಿದ್ದಾರೆ. ಪ್ರಾದೇಶಿಕವಾರು ಜಾತಿವಾರು ಅನುಭವದ ಮೇಲೆ ಅವಕಾಶವನ್ನ ಕೊಡಿ. ಏನು ಮಂತ್ರಿಗಿರಿ ಕೈತಪ್ಪಲು ನನ್ನ ವಿರುದ್ಧ ಯಾರೋ ಷಡ್ಯಂತ್ರ ಮಾಡಿಲ್ಲ, ಪ್ರಾದೇಶಿಕವಾರು ಜಾತಿವಾರು ಅವಕಾಶವನ್ನು ಕೊಡಿ, ಅವರಿಗೆ ಕೊಡಿ ಇವರಿಗೆ ಕೊಡಿ ಅಂತ ನಾನು ಎಂದೂ ಕೂಡ ಕೇಳಿಲ್ಲ, ಮೊದಲು ಮಹಿಳೆಯರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ತಿಳಿಸಿದ್ದಾರೆ. ಇಲ್ಲಿ ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಅದು ಯಾರೇ ಇರಲಿ ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಕೂಡ ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಅದು ಯಾರೇ ಇರಲಿ ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಕೂಡ ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಎಸ್ ನೋಡಿ, ಏನು ಡಿ ಕೆ ಸಂಪುಟವನ್ನು ಸೇರಲು ಇಲ್ಲಿ ಆಸೆನ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ನನಗೂ ಅವಕಾಶ ಕೊಟ್ಟರೆ ಮತ್ತೆ ನಾನು ಮಂತ್ರಿ ಆಗ್ತೀನಿ. ಏನೀಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಇಲ್ಲಿ ಮಹಿಳೆ ಸಚಿವೆ ಇಲ್ಲ, ಹಾಗಾಗಿ ಇದು ಸಂಪೂರ್ಣ ಆಗೋದಿಲ್ಲ, ಅಪೂರ್ಣವಾಗಿರುತ್ತೆ. ನನಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ನಾನು ಮತ್ತೊಮ್ಮೆ ಮಂತ್ರಿ ಆಗ್ತೀನಿ ಅಂತ ಇಲ್ಲಿ ಅವರ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮಂತ್ರಿ ಆಗಲು ಅಥವಾ ನನಗೆ ಮಂತ್ರಿ ಸ್ಥಾನ ಕೈ ತಪ್ಪೋದಕ್ಕೆ ನನ್ನ ವಿರುದ್ಧ ಯಾವುದೇ ಷಡ್ಯಂತ್ರ ಆಗಿಲ್ಲ, ಪ್ರಾದೇಶಿಕವಾರು ಜಾತಿವಾರು ಅನುಭವದ ಮೇಲೆ ಅವಕಾಶವನ್ನು ಕೊಡಿ, ಸಂಪುಟದಲ್ಲಿ ಚಾನ್ಸ್ ಕೊಡುವಂತೆ ನಾನು ಯಾರನ್ನೂ ಕೂಡ ಏನೂ ಕೇಳ್ಕೊಂಡಿಲ್ಲ, ನನಗೆ ಕೊಡಿ ಅಂತ ಹೇಳಿ, ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತಲೂ ನಾನು ಯಾರ ಹತ್ರನೂ ಹೋಗಿ ಏನೂ ಕೇಳಿಲ್ಲ, ಮೊದಲು ಮಹಿಳೆಯರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳಿ, ಯಾರಿಗಾದರೂ ಒಬ್ರಿಗೆ ಮಹಿಳೆ ಸಚಿವ ಸ್ಥಾನವನ್ನು ಕೊಡಲಿ, ಅವಕಾಶ ಕೊಟ್ಟರೆ ನಾನು ಮತ್ತೆ ಸಚಿವೆ ಆಗ್ತೀನಿ, ಮಂತ್ರಿ ಆಗ್ತೀನಿ ಅಂತ ಹೇಳಿ ಅವರ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರು ಇಲ್ಲದಂತಹ ಸಂಪುಟ ಎಂದಿಗೂ ಕೂಡ ಅಪೂರ್ಣ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಡಿಮ್ಯಾಂಡ್ ಮಾಡಿದ್ದಾರೆ. ಮಹಿಳೆಯರಿಗೆ ಅವಕಾಶ ಕೊಡಿ,
ಅದು ಸಂಪುಟ ಅಪೂರ್ಣವಾಗುತ್ತೆ ಅಂತ ಹೇಳಿದ್ದಾರೆ.